ಬಂಧುಗಳೇ ನಮಸ್ಕಾರ. ನಾನು ನಿಖಿಲ್ ಅಂತ, ಅಡ್ವೊಕೇಟು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ. ಏನು ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಉದ್ಯೋಗಕ್ಕೋಸ್ಕರವಾಗಿ. ನಾವು ಇದೇ ಕೇಳ್ತಾ ಇರೋದು, ನಾವಿದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಸಮಾಜದೊಳಗಡೆ ಮತ್ತು ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಇದೇಕೋಸ್ಕರ. ಈಗಿನ ಯುವಕರುಗಳು ರಕ್ತ ಕುದಿಬೇಕು, ರಕ್ತ ಕುದಿದು ಇಂಥ ಕಚಡ ನಾಲಾಯಕ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕು, ಪ್ರಶ್ನೆ ಮಾಡಬೇಕು. ಇದೇ ನಾವು ಕೇಳ್ತಾ ಇರೋದು ಇದೆ. ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದು ಕೂಡ ಇದೇಕೋಸ್ಕರ. ಸಮಾಜದಲ್ಲಿ ಎಚ್ಚರ ಆಗಬೇಕು, ಎಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಪ್ರಬುದ್ಧರಾಗಬೇಕು, ಯುವಕರು ಪ್ರಬುದ್ಧರಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಸೊ ಏನು ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ದಯವಿಟ್ಟು ರಾಜಕಾರಣಿಗಳನ್ನ ತಿಳ್ಕೊಂಬಿಡಿ. ಯುವಕರು ಏನಾದ್ರೂ ಎಚ್ಚೆತ್ಕೊಂಡ್ರೆ, ಯುವಕರುಗಳೇನಾದ್ರೂ ನಿಮ್ ಬಂಡವಾಳ ಬಯಲು ಮಾಡಿದ್ರೆ ನೀವೆಲ್ಲೂ ಉಳ್ಗಾಳ ಇಲ್ಲ. ದಯವಿಟ್ಟು ಏನು ಸರ್ಕಾರಿ ಕೆಲಸ 3.5 ಲಕ್ಷ ಕೆಲಸ ಖಾಲಿ ಇದೆ, ಉದ್ಯೋಗ ಖಾಲಿ ಇದೆ, ಅದನ್ನ ಭರ್ತಿ ಮಾಡಿ ಈ ಕೂಡಲೇ. ಇಲ್ಲ ಅಂದ್ರೆ ಈ ಯಾರು ಇವಾಗ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರಲ್ಲ, ಅವರೆಲ್ಲ ಏನಾದ್ರೂ ರಾಜಕೀಯಕ್ಕೆ ಬಂದ್ರೆ ನಿಮ್ಮ ಬಂಡವಾಳ ವಿಧಾನಸೌಧದಲ್ಲಿ ಯಾವುದೇ ರೀತಿ ಬೇಯಲ್ಲ. ನಿಮಗೆ ಯಾವ ತರ ಕಷ್ಟ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಎಲ್ಲಿ ಉದ್ಯೋಗ ಕೊಟ್ಬಿಟ್ರೆ ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ. ಸಂಬಳ ಕೊಟ್ರೆ ಅವ್ರಿಗೆ ಎಲ್ಲಿ ನಮ್ಮ ಭ್ರಷ್ಟಾಚಾರದ ಹಣ ಬಳಸಬೇಕಾಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಅವ್ರಿಗೆ ಹಿಂದೇಟಾಗ್ತಾ ಇದ್ದೀರಾ. ಒಂದ್ಸರಿ ಯುವ ಜನತೆ ಏನಾದ್ರೂ ಎಚ್ಚೆತ್ಕೊಂಡ್ರೆ ನಿಮ್ಮ ಬಂಡವಾಳ ಏನು ಬೇಯಲ್ಲ. ನಾವ್ ಇದೇ ಬೇಕಾಗಿತ್ತು, ನಮ್ಗಿದೆ ನಾವು ಹೋರಾಟ ಮಾಡ್ತಾ ಇರೋದು ಇದೆ. ನಾವು ಏನು ರಕ್ತ ಕುದಿಬೇಕು, ಇಂಥ ಕಳ್ಳರನ್ನ ಭ್ರಷ್ಟನ ರಾಜಕಾರಣಿಗಳನ್ನ ನೋಡಿದ್ರೆ ರಕ್ತ ಕುದಿಬೇಕು. ನಿಮಗೆ ಏನ್ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಏನು ನೀವು ಪೊಲೀಸರು ಹೇಳ್ತಾ ಇದ್ದೀರಾ, ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ, ಹೋರಾಟ ಮಾಡಿದವ್ರ ಮೇಲೆ ಕೇಸ್ ಹಾಕ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ. ನಿಮಗೆ ನೈತಿಕತೆ ಇದ್ರೆ ಯಾರು ಭ್ರಷ್ಟರು ಕಳ್ಳರು ಇದಾರಲ್ಲ ಅವ್ರ ಮೇಲೆ ಕೇಸ್ ಹಾಕಿ. ಯಾರೋ ವಿದ್ಯಾರ್ಥಿಗಳು ರೋಡಲ್ಲಿ ಪ್ರತಿಭಟನೆ ಮಾಡ್ತಾರೆ, ಏನೋ ಉದ್ಯೋಗಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಅವ್ರ ಮೇಲೆ ಕೇಸ್ ಹಾಕೋ ನಿಮ್ಮ ನೈತಿಕತೆನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಮತ್ತೆ ಏನು ಇದನ್ನ ಬಂಡವಾಳ ಬೇಯಿಸ್ಕೊಳ್ತಾ ಇದ್ದೀರಲ್ಲ ನೀವು ಬಿಜೆಪಿಯವರೇ, ನಿನ್ನೆ ನೀವಿದ್ದಾಗೂ ಕೂಡ ಇದೇ ಮುಂದುವರೆದಿದೆ. ನೀವಿದ್ದಾಗೂ ಕೂಡ ಏನು ನೋಟಿಫಿಕೇಶನ್ ಆಗಿಲ್ಲ, ನೀವಿದ್ದಾಗೂ ಕೂಡ ಏನು ಕೆಲವು ಉದ್ಯೋಗ ಭರ್ತಿ ಆಗಿಲ್ಲ. ಆದ್ರೆ ನೀವು ನಿನ್ನೆ ಏನು ಬಂಡವಾಳ ಬೇಯಿಸ್ಕೊಳ್ಕೋಗ್ತಾ ಇದ್ದೀರಾ, ನೀವು ನಾಲಾಯಕಗಳು, ಕಚಡಗಳು. ನಿಮಗೆ ಆ ಕೆಲಸ ಕೇಳೋ ನೈತಿಕತೆನೂ ಇಲ್ಲ. ಕೆಲಸದ ಪಾಪ ಏನೋ ನಿಮ್ಗೋಸ್ಕರ ಓಟ್ ಹಾಕಿರ್ತಾರೆ ಚುನಾವಣೆಗಳಲ್ಲಿ. ಏನೋ ನಮ್ಮನ್ನ ಅಟ್ಲೀಸ್ಟ್ ಬಿಜೆಪಿಯವರು ತುಂಬಿಲ್ಲ, ಅಟ್ಲೀಸ್ಟ್ ಕಾಂಗ್ರೆಸ್ ಅವರಾದ್ರೂ ನಮ್ಮ ಅಹವಾಲುಗಳನ್ನ ಸ್ವೀಕರಿಸ್ತಾರೆ, ನಮಗೆ ಉದ್ಯೋಗ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯುವಕರು ನಿಮ್ಗೆ ಚುನಾವಣೆಯಲ್ಲಿ ಗೆಲ್ಸಿರ್ತಾರೆ. ಆದ್ರೆ ನೀವು ಅವರ ಬಲಹೀನತೆನ ಬಂಡವಾಳನ ಮಾಡ್ಕೊಂಡು ನೀವು ಮೆರಿತಾ ಇದ್ದೀರಾ. ಒಂದಲ್ಲ ಒಂದಿನ ಈಗಿನ ಯುವ ಜನತೆ ಎಚ್ಚೆತ್ಕೊಂಡು ನಿಮ್ಗೆ ಬೂಟಲ್ಲಿ ಹೊಡೆದೇ ಇದ್ರೆ ಅದು ಬರೆದಿಟ್ಕೊಂಬಿಡಿ. ನಿಮ್ಗೆ ಒಂದಲ್ಲ ಒಂದಿನ ಇದೇ ಯುವ ಜನತೆ ನಿಮ್ಮ ಒಂದು ಕಳ್ಳಾಟಗಳನ್ನ, ನಿಮ್ಮ ಒಂದು ಭ್ರಷ್ಟಾಚಾರಗಳನ್ನ ಬಯಲಿಗೆ ಎಳೆದೇ ಎಳಿತಾರೆ ಅನ್ನೋ ನಂಬಿಕೆ ನಮಗಂತೂ ಇದೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ಆಗಬೇಕು, ಇದೇ ನಡಿಬೇಕು. ಸಮಾಜದಲ್ಲಿ ಯುವಕರು ಎದ್ದೇಳಬೇಕು. ಸಮಾಜದಲ್ಲಿ ಯುವಕರು ಎದ್ದೇದಾಗ ಮಾತ್ರ ಒಂದು ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಆಗ್ತೈತೆ ಅಂತ ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರಿ. ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡೋದು ನಿಮ್ಮ ಹಕ್ಕು, ಹೋರಾಟ ಮಾಡೋದು ನಿಮ್ಮ ಹಕ್ಕು, ಸಂವಿಧಾನಬದ್ಧ ಹಕ್ಕು. ಸೊ ಇದನ್ನ ನೀವ್ ಯಾವಾಗ ನಿಲ್ಲಿಸ್ತಿರೋ ನಿಮ್ಮ ಒಂದು ಎಲ್ಲಾ ಕೊನೆ ಆಗ್ಬಿಡುತ್ತೆ. ಇದನ್ನ ಇಲ್ಲಿಗೆ ನಿಲ್ಸಕ್ ಹೋಗ್ಬೇಡಿ. ಇದು ಸಮಾಜದಲ್ಲಿ ಹೋರಾಟ ಮಾಡೋದೇ ಒಂದು ದೊಡ್ಡ ವಿಷಯ, ಹೋರಾಟಕ್ಕೆ ಬರೋದೇ ದೊಡ್ಡ ವಿಷಯ. ಆದ್ರೆ ಹೋರಾಟಗಳು ಪ್ರಾಮಾಣಿಕವಾಗಿರ್ಲಿ. ಈ ನಿಮ್ಮ ಹೋರಾಟವನ್ನ ಈ ಜೆಸಿಬಿ ಪಕ್ಷಗಳಿದಾವಲ್ಲ, ಇವು ಬಂಡವಾಳ ಮಾಡ್ಕೊಳ್ತಾರೆ. ಯಾರು ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಇದನ್ನೆಲ್ಲ ಬಂಡವಾಳ ಮಾಡ್ಕೊಳ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಈ ಬಿಜೆಪಿ ಕಾಂಗ್ರೆಸ್ ಒಂದೇ, ಅವು ಎರಡು ತಲೆ. ಅವ್ರಿದ್ದಾಗೂ ನೋಟಿಫಿಕೇಶನ್ ಆಗಿಲ್ಲ, ಇವರಿದ್ದಾಗೂ ನೋಟಿಫಿಕೇಶನ್ ಆಗಿಲ್ಲ, ಇವರಿದ್ದಾಗೂ ಜಾಬ್ ಫಿಲ್ ಮಾಡಿಲ್ಲ. ಇವ್ರೇನಾದ್ರೂ ಜಾಬ್ ಫಿಲ್ ಮಾಡಿದ್ರೆ ಇವ್ರಿಗೆಲ್ಲಿ ಸಿಗ್ತಾ ಇತ್ತು? ನಿಮ್ಗೆಲ್ಲಿ ಎಲೆಕ್ಷನ್ ಅಲ್ಲಿ ನೀವು ದಾಳ ಹಾಕ್ಬೇಕಲ್ಲ, ನಾವು ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಆದ್ರೂ ಇಲ್ಲ. ಮತ್ತೆ ಗುಣಮಟ್ಟದ ಎಜುಕೇಶನ್ ಪಡ್ಕೊಂಡಂತ ವಿದ್ಯಾರ್ಥಿಗಳು ಇವಾಗ ಓದ್ತಾ ಇದ್ದಾರೆ. ಎಲ್ಲಿ ಖಾಸಗಿ ಕಂಪನಿಗಳಿಗೆ ಹೋದ್ರೆ ಉದ್ಯೋಗ ಭದ್ರತೆ ಇಲ್ಲ, ಅವರಿಗೆ ಯಾವಾಗ ತೆಗಿತಾರೋ ಅನ್ನೋದು ಗೊತ್ತಿಲ್ಲ. ಆದ್ರೆ ನೀವು ಸರ್ಕಾರಿ ಕೆಲಸಗಳನ್ನ ನೀವು ಫಿಲ್ ಮಾಡಕ್ಕೆ ಇಂದು ಮುಂದೆ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ನೈತಿಕತೆ ಎಲ್ಲಿದೆ? ನಿಮ್ಮ ಒಂದು ಸಮಾಜದ ಮೇಲೆ ಕಾಳಜಿ ಎಲ್ಲಿದೆ? ದಯವಿಟ್ಟು ಯುವಕರುಗಳು ಎಚ್ಚೆತ್ಕೊಳ್ಳಿ. ಇಂಥ ನಾಲಾಯಕಗಳು ಆಗಿಲ್ಲ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಫೇಸ್ ಮಾಡಕ್ಕಾಗಿಲ್ಲ ಅಂದ್ರೆ, ನಿಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ನಿಮ್ಮೂರ್ಗೆ ಹೋಗ್ಬಿಟ್ಟು ಅಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ. ಪ್ರಾಮಾಣಿಕವಾಗಿ ಗೆಲ್ಲಿ. ನಿಮಗಿಂತ ಏನು ಬ್ರಿಲಿಯಂಟ್ಸ್ ಅಲ್ಲ ಇವರು, ಈ ರಾಜಕಾರಣಿಗಳು. ನೀವೆಲ್ಲಾ ತಿಳ್ಕೊಂಡಿರ್ತೀರಾ, ಎಕನಾಮಿಕ್ಸ್ ಗೊತ್ತಿರುತ್ತೆ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಅಡೆತಡೆಗಳು ಗೊತ್ತಿರ್ತದೆ, ಸಂವಿಧಾನ ಗೊತ್ತಿರ್ತದೆ, ಎಲ್ಲಾ ಗೊತ್ತಿರ್ತದೆ. ಆದ್ರೆ ಈಗಿನ ರಾಜಕಾರಣಿಗಳಿಗೆ ಏನು ಗೊತ್ತಿಲ್ಲ. ನೀವು ಹೋಗಿ ನಿಮ್ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ. ಎಲೆಕ್ಷನ್ ನಿಂತ್ಕೊಂಡು ಇಂಥ ನಾಲಾಯಕ ಭ್ರಷ್ಟ ಕಚಡ ರಾಜಕಾರಣಿಗಳನ್ನ ಹೊರದೂಡಿಸಿ ಗೆಲ್ಲಿ. ಪ್ರಾಮಾಣಿಕವಾಗಿ ಗೆಲ್ಲಿ. ಹಣ ಹಂಚದೆ ಎಂಡ ಕುಡಿಸಿದ್ರೆ ಗೆಲ್ಲಿ. ಆವಾಗ ನೀವು ಒಂದು ಸದೃಢ ಸಮಾಜ ನಿರ್ಮಾಣ ಮಾಡಕ್ಕೂ ಕೂಡ ಒಂದು ಇದಾಗ್ತಾ ಇದೆ. ಸೊ ಏನು ಧಾರವಾಡ ಮತ್ತು ವಿಜಯನಗರ ಅಂತ ನಗರಗಳಲ್ಲಿ
ಪಾಪ ಅವ್ರ ಮನೆಯಲ್ಲಿ ಏನ್ ಕಷ್ಟ ಇರುತ್ತೋ ಏನೋ ಗೊತ್ತಿಲ್ಲ, ಏನ್ ಬಡತನ ಇರುತ್ತೋ ಗೊತ್ತಿಲ್ಲ. ನಾನು ಉದ್ಯೋಗ ತಗೊಬೇಕು ಅಂತ ಬರ್ತಾರೆ, ನಾನು ಈ ಉದ್ಯೋಗ ತಗೊಂಡು ಈ ಮಟ್ಟಿಗೆ ನನ್ನ ಬಡತನ ಮೇಲೆ ಎತ್ತಬೇಕು ಅಂತ ಬರ್ತಾರೆ. ಆದ್ರೆ ಸರ್ಕಾರಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು. ಆದ್ರೆ ಸರ್ಕಾರಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲಿದೆ, ಎತ್ತೋತಾಗಿದೆ ಸಮಾಜ ನೋಡಿ, ಬೀದಿ ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲಿ ಎದುರಿಸಕ್ಕೆ ಪೊಲೀಸ್ ಪಡೆಗಳು ನಿಮ್ಮನ್ನ ಎದುರಿಸ್ತವೆ ಅಂದ್ರೆ, ನಮ್ಮನ್ನ ಎದುರಿಸ್ತವೆ ಅಂದ್ರೆ, ಈಗಿನ ಯುವಕರಲ್ಲಿ ಎದುರಿಸ್ತವೆ ಅಂದ್ರೆ ಅದು ನಿಮ್ಮ ಏನೋ ಮೂರ್ಖತನ. ಬಿಟ್ಬಿಡಿ. ನಾವು ಈಗಿನ ಯುವಕ ಜನರು ಎಚ್ಚೆತ್ಕೊಂಡ್ರೆ ನಿಮ್ಮ ಬಂಡವಾಳ ಏನು ಬೇಯಿಲ್ಲ, ನಿಮ್ಮ ಬಂಡವಾಳ ಏನು ಬೇಯಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.